ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿಯರಿಗೆ ಗೌರಿ ಗಣೇಶ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್ ಅನ್ನಾದರೆ ಕೊಟ್ಟಿರುವಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಕಡೆಯಿಂದ ಗೃಹಲಕ್ಷ್ಮಿಯರಿಗೆ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಹಣ ಜಮಾ ಕುರಿತು ಒಂದಿಷ್ಟು ಅಪ್ಡೇಟ್ಸನ್ನು ಕೊಟ್ಟಿರುವಂಥದ್ದು. ನಿಮಗೆ ಯಾವ ಕಂತಿನ ಹಣ ಬರುತ್ತಾ, ಎಷ್ಟು ತಿಂಗಳ ಹಣ ಬರುತ್ತಾ, ಮೊದಲು ಯಾರಿಗೆ ಬರುತ್ತಾ ಏನು ಅಂತ ಹೇಳಿಬಿಟ್ಟು, ಜೊತೆಗೆ ಗೃಹಲಕ್ಷ್ಮಿ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಕೆಳಗಡೆ ನಿಮಗೆ ಲೈಕ್ ಬಟನ್ ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ. ಇನ್ನೂ ಸಹ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಹೋಗಿ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈಗ ಗೃಹಲಕ್ಷ್ಮಿಯರಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ 2,000 ಹಣ ಆದರೆ ಬಂತು. ಬಟ್ ಆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮುಂಚೆ ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿಯರಿಗೆ ಹಣ ಆದರೆ ಜಮಾ ಆಗಲಿಲ್ಲ. ಅದಾದಮೇಲೆ ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಏನಿತ್ತು ನಿಮಗೆ 2,000 ಹಣ ಆದರೆ ಜಮಾ ಮಾಡ್ತಾರೆ. ಆ್ಯಂಡ್ ಈಗಾಗಲೇ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿರುವಂಥದ್ದು ಅದು ಬಂದುಬಿಟ್ಟು 21ನೇ ಕಂತಿನ ಹಣ. ಆ್ಯಂಡ್ ಈಗಾಗಲೇ ಸಹ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಆಲ್ಮೋಸ್ಟ್ 21ನೇ ಕಂತು ಹಣ ಜಮಾ ಆಗಿದೆ. ಈಗ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಈಗ ಒಂದು 10 to 15% ಅಷ್ಟು ಫಲಾನುಭವಿಗಳಿಗೆ ಇನ್ನೂ 21ನೇ ಕಂತು ಹಣ ಆದರೆ ಬಂದಿಲ್ಲ. ಅವರು ಪ್ರತಿನಿತ್ಯ ಕಮೆಂಟ್ಸನ್ನು ಮಾಡ್ತಾರೆ ಯಾವಾಗ ಬರುತ್ತೆ ಏನು ಅಂತ ಹೇಳಿಬಿಟ್ಟು. ನಿಮಗೂ ಸಹ ಗೌರಿ ಗಣೇಶ ಹಬ್ಬದ ಟೈಮ್ ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಆದರೆ ಜಮಾ ಆಗುತ್ತೆ. ಓಕೆನಾ. ಈಗ 21ನೇ ಕಂತು ಹಣ ಜಮಾ ಆಗಿದ್ದ ಆದಮೇಲೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದಂತಹ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ಗೃಹಲಕ್ಷ್ಮಿಯರಿಗೆ. ನೋಡಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾರೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ಗೃಹಲಕ್ಷ್ಮಿಯರಿಗೆ 2,000 ಹಣ ನಾವು ಜಮಾ ಮಾಡಿದ್ದೀವಿ, ನಮಗೆಲ್ಲ ಖುಷಿ ಇದೆ. ಇದೇ ತಿಂಗಳಲ್ಲಿ ಮತ್ತೆ ಗೌರಿ ಗಣೇಶ ಹಬ್ಬ ಇರುವಂಥದ್ದು. ಗೌರಿ ಗಣೇಶ ಹಬ್ಬಕ್ಕೆ ನಾವು ಮತ್ತೆ 2,000 ಹಣ ಜಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಹೇಳಿರುವಂಥದ್ದು. ನಾವು ಗೌರಿ ಗಣೇಶ ಹಬ್ಬದ ಟೈಮ್ಗೆ ಮತ್ತೆ 2,000 ಹಣ ಜಮಾ ಮಾಡಬೇಕು ಅನ್ನೋಂಥ ಆಸೆ ನಮಗಿದೆ, ನಾವು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಗೌರಿ ಗಣೇಶ ಹಬ್ಬಕ್ಕೆ ನಿಮಗೆ ಮತ್ತೆ 2,000 ಹಣ ಬರುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಅದು ಬಂದುಬಿಟ್ಟು ಗೌರಿ ಗಣೇಶ ಹಬ್ಬದ ದಿನ ಆದರೆ ಬರ್ಬೋದು, ಇಲ್ಲ ಅಂತಂದರೆ ಹಬ್ಬಕ್ಕಿಂತ ಮುಂಚೆ ಆದರೂ ಬರ್ಬೋದು, ಅಥವಾ ಒಂದಿನ ಡಿಲೇ ಆದರೂ ಆಗ್ಬೋದು. ಬಟ್ ನಿಮಗೆ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಹಣ ಜಮಾ ಮಾಡುವಂತಹ ಎಲ್ಲ ಥರದ ಸಾಧ್ಯತೆಗಳಾದರೆ ಕಾಣಿಸ್ತಿದ್ದಾವೆ. ಯಾಕಂತ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಮತ್ತೆ 2,000 ಹಣ ಆದರೆ ಜಮಾ ಆಗುತ್ತೆ. ಅದು ಯಾವಾಗ? ಗೌರಿ ಗಣೇಶ ಹಬ್ಬಕ್ಕೆ ನಿಮಗೆ ಮತ್ತೆ 2,000 ಹಣ ಆದರೆ ಜಮಾ ಆಗುತ್ತೆ. ಸರ್ಕಾರದ ಕಡೆಯಿಂದ ಇದುವರೆಗೂ ಇನ್ನೂ 22ನೇ ಕಂತು ಹಣ ಬಿಡುಗಡೆ ಮಾಡೋದಕ್ಕೆ ಅಂದರೆ ಹಣ ಆದರೆ ಬಿಡುಗಡೆ ಮಾಡಿಲ್ಲ. ಬಟ್ ಎಲ್ಲ ಥರದ ಸಿದ್ಧತೆಗಳನ್ನು ನಡೆಸ್ತಿದ್ದಾರೆ. ನಿಮಗೆ ಗೌರಿ ಗಣೇಶ ಹಬ್ಬದ ಟೈಮ್ಗೆ ಜಮಾ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ನಿಮಗೆ ಹಣ ಬಿಡುಗಡೆ ಆಗಿದ್ದ ತಕ್ಷಣವೇ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. 22ನೇ ಕಂತು ಹಣ ಬಿಡುಗಡೆ ಆದಮೇಲೆ ಹಣ ಜಮಾ ಆಗಿದ್ದ ಆದಮೇಲೆ ನಾನು ಜಮಾ ಆಗಿದ್ದ ದಿನದಿಂದ ತಿಳಿಸ್ಕೊಡ್ತೀನಿ. ನೀವು ಅಬ್ಸರ್ವ್ ಮಾಡ್ತಿದ್ರೆ, ನೀವು ರೆಗ್ಯುಲರಾಗಿ ನಮ್ಮ ಒಂದು ಚಾನಲನ್ನು ವಾಚ್ ಮಾಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವಾಗ ಸಂಜೆ 6 ಗಂಟೆಗೆ ಹಣ ಬರೋದಕ್ಕೆ ಜಮಾ ಸ್ಟಾರ್ಟ್ ಆಯಿತು ಆವಾಗಲೇ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟೆ. ಈ ರೀತಿ ಸ್ಟಾರ್ಟ್ ಆಗ್ತಿದೆ, ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಅದೇ ರೀತಿ ನಿಮಗೆ ಬಂತು, ಸಾಕಷ್ಟು ಕಮೆಂಟ್ಸ್ ಬಂತು, 21ನೇ ಕಂತು ಹಣ ರಿಸೀವ್ ಆಯಿತು, ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು. ಆ್ಯಂಡ್ ಈಗ ಅದೇ ರೀತಿಯಲ್ಲಿ 22ನೇ ಕಂತು ಹಣ ಬಂದುಬಿಟ್ಟು ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹಾಗಿದ್ರೆ ಮೊದಲು ಯಾವ ಜಿಲ್ಲೆಯವರಿಗೆ ಬರುತ್ತೆ 22ನೇ ಕಂತು ಹಣ ಜಮಾ ಮಾಡಿದ ಆದಮೇಲೆ ಅಂತ ನೀವು ಕೇಳೋದಾದ್ರೆ, ನೋಡಿ, 22ನೇ ಕಂತು ಹಣ ಪಡ್ಕೊಳ್ಳೋದಕ್ಕೆ 1,20,20,00,000ಕ್ಕೂ ಹೆಚ್ಚು ಫಲಾನುಭವಿಗಳಾದರೆ ಅರ್ಹರಿದ್ದಾರೆ. ಈಗ ಒನ್ಸ್ ಹಣ ಬಿಡುಗಡೆ ಮಾಡಿದ್ಮೇಲೆ ಇದು ಬಂದುಬಿಟ್ಟು ಬ್ಯಾಚ್ ವೈಸು ಹಣ ಜಮಾ ಮಾಡ್ತಾರೆ. ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೆ ಒಂದೇ ಸಲ ಹಣ ಬಿಡುಗಡೆ ಮಾಡುವಂಥದ್ದು. ಬಟ್ ಏನಾಗುತ್ತೆ ಅಂತ ಅಂದರೆ, ಎಲ್ಲ ಜಿಲ್ಲೆಗಳಿಗೂ ಒಂದೇ ಸಲ ಹಣ ಬಿಡುಗಡೆ ಮಾಡ್ತಾರೆ. ಬಟ್ ಪ್ರತಿ ಜಿಲ್ಲೆಯಲ್ಲೂ ಒಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಬರುತ್ತೆ. ಮೊದಲಿಗೆ ಸ್ಟಾರ್ಟಿಂಗ್ ಈಗ ಒಂದಿನ ಬಿಡುಗಡೆ ಮಾಡಿದ ದಿನ ಕೇವಲ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ, ಅದಾದಮೇಲೆ ಒಂದು 10 ಲಕ್ಷ, ಅದಾದಮೇಲೆ ಒಂದು 20 ಲಕ್ಷ, 30 ಲಕ್ಷ ಫಲಾನುಭವಿಗಳಿಗೆ ಈ ರೀತಿ ಹಣ ಜಮಾ ಆಗ್ತಾ ಬರುವಂಥದ್ದು. ಸೊ ಹಾಗಾಗಿ ಗೃಹಲಕ್ಷ್ಮಿಯರಿಗೆ ಇದೊಂದು ನೀವು ಕ್ಲಿಯರ್ ಮಾಡ್ಕೋಬಿಡಿ. ಈಗ 22ನೇ ಕಂತು ಹಣ ಬಿಡುಗಡೆ ಮಾಡಿದ್ದಾದಮೇಲೆ ಮೊದಲು ಇದೇ ಜಿಲ್ಲೆಯವ್ರಿಗೆ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ, ಎಲ್ರಿಗೂ ಒಟ್ಟಿಗೆ ಸೇರಿ ಬಿಡುಗಡೆ ಮಾಡ್ತಾರೆ. ಬಟ್ ಪ್ರತಿನಿತ್ಯನೂ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಬರುತ್ತೆ. ಆವಾಗ ಬೇರೆ ಬೇರೆ ಜಿಲ್ಲೆಯ ಎಲ್ಲ ಜಿಲ್ಲೆಯವರಿಗೂ ಜಮಾ ಆಗುತ್ತೆ. ಅದೇ ರೀತಿ ನಿಮಗೂ ಸಹ ಜಮಾ ಆಗುತ್ತೆ. ಓಕೆನಾ. ಸ್ಪೆಸಿಫಿಕ್ ಆಗಿ ಇದೇ ಒಂದು 15 ಜಿಲ್ಲೆಗಳಿಗೆ, ಇದೇ ಒಂದು 20 ಜಿಲ್ಲೆಗಳಿಗೆ, ಇದೇ ಒಂದು 16 ಜಿಲ್ಲೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ಯಾವುದನ್ನು ಸಹ ಹೇಳೋದಿಲ್ಲ. ಹಾಗಾಗಿ ಗೃಹಲಕ್ಷ್ಮಿಯರಿಗೆ ಇದೊಂದು ಇನ್ಫಾರ್ಮೇಷನ್ ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ. ಈಗ 21ನೇ ಕಂತು ಹಣ ನಿಮಗೆ ರಿಸೀವ್ ಆಗಿದೆ. ಜೊತೆಗೆ ಬಂದುಬಿಟ್ಟು ಈಗ ನಿಮಗೆ 22ನೇ ಕಂತು ಹಣ ಬಂದುಬಿಟ್ಟು ಗೌರಿ ಗಣೇಶ ಹಬ್ಬದ ಟೈಮಿಗಾದರೆ ಜಮಾ ಆಗುತ್ತೆ. ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಹೇಳೋದಾದರೆ ಏನು ಅಂತ ಅಂದರೆ, ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳೋದಕ್ಕೆ ಏನು 1,20,20,00,000ಕ್ಕೂ ಹೆಚ್ಚು ಫಲಾನುಭವಿಗಳಿದ್ರು. ಅದರಲ್ಲಿ ಕೆಲವೊಂದಿಷ್ಟು ಲಕ್ಷ ಫಲಾನುಭವಿಗಳನ್ನು ಅಂದರೆ ಒಂದು 2 ಲಕ್ಷ ಫಲಾನುಭವಿಗಳನ್ನೇ ಏನೋ ತೆಗೆದಾಕಿದ್ದಾರೆ ಆ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ. ಯಾಕೆ ಅಂತ ಅಂದರೆ, ಯಾರಾದರೆ GST
ಪೇಯರ್ಸ್ ಇದ್ರೋ, ಟ್ಯಾಕ್ಸ್ ಪೇಯರ್ಸ್ ಇದ್ರೋ, ಯಾರಾದರೆ ಒಂದು IT ಫೈಲ್ಸ್ ಮಾಡ್ತಿದ್ರೋ ಇಂತಹವ್ರಿಗೆ ಬಂದ್ಬಿಟ್ಟು ಏನಾಗಿದೆ ಅಂತ ಅಂದರೆ ಅವರಿಗೆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಏನು ಅಪ್ಲೈ ಮಾಡಿದ್ರು ಅಂಥವ್ರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಕ್ಯಾನ್ಸಲ್ ಮಾಡಿದ್ದಾರೆ, ತೆಗೆದು ಹಾಕಿದ್ದಾರೆ. ಟ್ಯಾಕ್ಸ್ ಪೇಯರ್ಸನ್ನು ಆ್ಯಂಡ್ ಹಾಗೇನು ಸಹ IT ಫೈಲ್ ಮಾಡ್ತಿದ್ದವ್ರನ್ನ ಬಿಟ್ಟರೆ ಉಳಿದಿರುವಂತಹ ಎಲ್ಲ ಫಲಾನುಭವಿಗಳಿಗೂ ಬರುತ್ತೆ. ಯಾವುದೇ ಥರದ ಪ್ರಾಬ್ಲಮ್ ಆದರೆ ಇಲ್ಲ. ಆ್ಯಂಡ್ ಜೊತೆಗೇನು ಅಂತಂದರೆ ಇಲ್ಲಿ ನಿಮ್ಗೆ ಯಾರಿಗಾದರೂ ಫಲಾನುಭವಿಗಳಿಗೆ ಕಳೆದ 4 ತಿಂಗಳಿಂದ ಹಣ ಬಂದಿಲ್ಲ, ಕಳೆದ 5 ತಿಂಗಳಿಂದ ಹಣ ಬಂದಿಲ್ಲ ಅಂದರೆ ಈಗ ಸರ್ಕಾರದ ಕಡೆಯಿಂದ 21ನೇ ಕಂತು ಹಣದವರೆಗೂ ಹಣ ಬಿಡುಗಡೆ ಮಾಡಿರುವಂಥದ್ದು. ನಿಮ್ಗೇನಾದರೂ 16, 17, 18, 19 ಈ ರೀತಿ ಏನಾದರೂ ಬಂದಿಲ್ಲ ಅಂತ ಅಂದರೆ ನೀವೇನು ಮಾಡ್ತೀರಾ ಅಂತಂದರೆ ನಿಮ್ಮೂರಿನ ಅಂಗನವಾಡಿಗೆ ಹೋಗಿ ಒನ್ಸ್ ವಿಸಿಟ್ ಮಾಡಿ ಅವ್ರಿಗೇನೋ ರೀಸೆಂಟಾಗಿ ಅಪ್ಡೇಟ್ ಬಂದಿದೆಯಂತೆ, ಯಾರಿಗಾದರೆ ಬಂದಿಲ್ಲವೋ ಅಂಥವರ ಲೀಸ್ಟನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಕಳಿಸ್ಕೊಡಿ ಅಂತ ಹೇಳಿಬಿಟ್ಟು ಹಾಗಾಗಿ ನಿಮ್ಮ ಊರಿನಲ್ಲಿರುವಂತಹ ಅಂಗನವಾಡಿಗೆ ವಿಸಿಟ್ ಮಾಡಿ ನೀವು ಒಂದ್ಸಲಿ ಕೇಳಿ ನಮಗೆ 18, 19, 17 ಈ ರೀತಿ ಕಂತು ಹಣ ಬಂದಿಲ್ಲ ಅಂತ ಯಾರಿಗಾದರೂ ಬಂದಿಲ್ಲ ಅಂತಂದರೆ ಅವ್ರನ್ನ ಕೇಳಿ. ಬಿಟ್ಟರೆ ಕೇವಲ 21ನೇ ಕಂತು ಹಣ ಮಾತ್ರ ನಿಮಗೆ ಬಂದಿಲ್ಲ ಅಂತಂದರೆ ಇಲ್ಲಿ ಕೇಳುವಂಥ ಅವಶ್ಯಕತೆ ಇಲ್ಲ. 21ನೇ ಕಂತು ಹಣ ಮಾತ್ರ ನಿಮಗೆ ಬಂದಿಲ್ಲ ಅಂತಂದರೆ ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಆದರೆ ಜಮಾ ಆಗುತ್ತೆ. ಓಕೆನಾ? ಇದು ಗೃಹಲಕ್ಷ್ಮಿಯರಿಗೆ ಗೌರಿ ಗಣೇಶ ಹಬ್ಬಕ್ಕೆ ಕೊಟ್ಟಿರುವಂತಹ ಗುಡ್ ನ್ಯೂಸ್ ಆಗಿರುತ್ತೆ. ಇದೇ ಥರದ ಪ್ರತಿನಿತ್ಯದ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗಾಗಿ ಚಾನಲನ್ನು ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.